ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಳೆ ಇಲ್ಲದೆ ಹಾಳಾದ ಉದ್ದು, ಹೆಸರು ಬೆಳೆ ಮೊಳಕೆಯೊಡೆಯದ ತೊಗರಿ. ಅವರಾದ ಬಿ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವ ಪ್ರಿಯಾಂಕ ಖರ್ಗೆ. ಬ್ರದರ್ಸ್ ಯುನಿಟಿ ಬಾಕ್ಸ್ ಕ್ರಿಕೆಟ್ಗೆ ಅದ್ದೂರಿ ಚಾಲನೆ. 10 ತಂಡಗಳ ಭಾಗಿ ವಿಜೇತರಿಗೆ 40,000 ನಗದು ಬಹುಮಾನ, ಟ್ರಾಫಿ ವಿತರಣೆ. ಭೀಮಾ ಬ್ಯಾರೇಜ್ ಕಾಮಗಾರಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಆರೋಪ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಕರವೇ ಆಗ್ರಹ. ಸಚಿವ ಸ್ಥಾನ ಸಿಗದ ಶಾಸಕರ ಅಸಮಾಧಾನ. 135 ಶಾಸಕರಿದ್ದಾಗ ಎಲ್ಲರನ್ನೂ ಮಂತ್ರಿ ಮಾಡಲು ಸಾಧ್ಯವಿಲ್ಲ, ಪ್ರಿಯಾಂಕ ಖರ್ಗೆ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ. ಡಾಕ್ಟರ್ ಕಿರಣ್ ದೇಶ್ಮುಖ್ ಆಯ್ಕೆಯಾಗುವ ಸಾಧ್ಯತೆ. ಅಫ್ಜಲ್ಪುರ್ ರೈತರಿಗೆ ಬೆಳೆ ವಿಮೆ 2ನೇ ಕಂತು ವಿಳಂಬ. ಕೋಗನೂರ್, ಗೂಡೂರ್, ಬೈರಾಮ್ಗಿ, ಮದರಾಬಿ ರೈತರ ಆಕ್ರೋಶ. ಶೀಘ್ರ ಬೆಳೆ ವಿಮೆ ಹಣ ಜಮಾ ಮಾಡುವಂತೆ ಜಿಲ್ಲಾಧಿಕಾರಿಗೆ ಮನವಿ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬರ ಪರಿಸ್ಥಿತಿ ಅವಲೋಕನಕ್ಕೆ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿ ತಾಲೂಕಿನ ಅವರಾದ್ ಬಿ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಬೆಳೆ ಹಾನಿಯ ಕುರಿತು ರೈತರಿಂದ ಮಾಹಿತಿ ಪಡೆದುಕೊಂಡರು. ಲಲಿತಾಬಾಯಿ ಎಂಬುವರ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆಗಳನ್ನು ಪರಿಶೀಲಿಸಿದ ಸಚಿವರಿಗೆ ಮುಂಗಾರು ಮಳೆಯ ಕೊರತೆಯಿಂದ ಉದ್ದು ಹಾಗೂ ಹೆಸರು ಬೆಳೆಗಳು ಹಾಳಾಗಿರುವ ಬಗ್ಗೆ ರೈತರು ವಿವರಿಸಿದರು. ಇದೀಗ ಮಳೆಯ ನಿರೀಕ್ಷೆಯಲ್ಲಿ ತೊಗರಿ ಬಿತ್ತನೆ ಮಾಡಿದ್ದರೂ ಮಳೆ ಇಲ್ಲದ ಕಾರಣ ತೊಗರಿ ಕೂಡ ಸರಿಯಾಗಿ ಮೊಳಕೆಯೊಡೆದಿಲ್ಲ ಎಂದು ರೈತರು ಸಚಿವರ ಗಮನಕ್ಕೆ ತಂದರು. ಮುಂಗಾರು ಸಂಪೂರ್ಣ ಕೈಕೊಟ್ಟಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಹಿಂಗಾರು ಬೆಳೆಯೇ ಇದೀಗ ತಮ್ಮ ಆಶ್ರಯವಾಗಿದೆ ಎಂದು ರೈತರು ಅಳಲು ತೋಡಿಕೊಂಡರು. ರೈತರ ಸಮಸ್ಯೆಗಳನ್ನು ಆಲಿಸಿದ ಪ್ರಿಯಾಂಕ ಖರ್ಗೆ ಅವರು ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿಯ ಕುರಿತು ಅಧಿವೇಶನದಲ್ಲಿ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ವೇಳೆ ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್, ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಜಿಲ್ಲಾಧಿಕಾರಿ ಇಕ್ರಂ ಶರೀಫ್, ಕೃಷಿ ಇಲಾಖೆ ಅಧಿಕಾರಿ ಸಮದ್ ಪಟೇಲ್, ತಹಸೀಲ್ದಾರ್ ಆನಂದ್ ಶೀಲ್ ಸೇರಿದಂತೆ ಹಲವು ಅಧಿಕಾರಿಗಳು ಸಚಿವರಿಗೆ ಸಾಥ ನೀಡಿದರು. ಅವರಾದ ಬಿ ಗ್ರಾಮದ ಬಳಿಕ ಕೆರೆ ಬೋಸ್ಗಾ ಗ್ರಾಮದ ರೈತರ ಜಮೀನುಗಳಿಗೂ ಸಚಿವರು ಭೇಟಿ ನೀಡಿ ಅಲ್ಲಿನ ಬರ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಮಧ್ಯಾಹ್ನ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳ ಸಭೆ ನಡೆಯಿತು. ಜಿಲ್ಲೆಯ ಬರ ಪರಿಸ್ಥಿತಿ, ಬೆಳೆ ಹಾನಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿದರು. ಅದೇ ನಿಟ್ಟಿನಲ್ಲಿ ಇವಾಗ ಏನು ನಮಗೆ ಸುಮಾರು 70-75% ಮಳೆಗಾಲ ಮುಗಿದಿದ್ರೂ ಕೂಡ ಇಲ್ಲಿ ಒಂದು ಹನಿ ನೀರಿಲ್ಲ ಇಲ್ಲಿ. ಸೊ ಆದ್ದರಿಂದ ಇವತ್ತು ನಾವಾಗಿರ್ಬೋದು ಮತ್ತು ನಮ್ಮ ಬಸವರಾಜ ಮತ್ತಿಮೂಡ್ ಅವರು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ 1-2 ಕಡೆ ವೀಕ್ಷಣೆಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ತಾವು ನೋಡಿದ್ರೂ ಗೊತ್ತಾಗ್ತದೆ, ಇದು ಸಂಪೂರ್ಣವಾಗಿ ಉದ್ದು, ಹೆಸರು ಮತ್ತು ತೊಗರಿಗೂ ಕೂಡ ಯಾವುದೇ ರೀತಿಯಾಗಿ ಅದ್ರ ಬೆಳವಣಿಗೆ ಆಗಿಲ್ಲ. ಸೊ ಈ ಸರಿ ಇಳುವರಿ ಅಷ್ಟೇ ತೊಂದರೆ ಆಗೋದಿಲ್ಲ, ಕುಡಿಯೋ ನೀರು, ಮೇವು ಕೂಡ ತೊಂದರೆ ಆಗ್ಬೋದು. ಸೊ ಆದ್ದರಿಂದ ನಮ್ಮ ಸರ್ಕಾರ ಈಗಾಗಲೇ ಎಲ್ಲ ಸಚಿವರಿಗೂ ಕೂಡ ಜಿಲ್ಲೆ ಪ್ರವಾಸ ಮಾಡಿ ಸಭೆಗಳು ಮಾಡಿ ನಾಳೆ ಕ್ಯಾಬಿನೆಟ್ ಏನಿದೆ, ನಾಡಿದ್ದು ಕ್ಯಾಬಿನೆಟ್ ಇದೆ, ಅದರಲ್ಲಿ
ಒಂದು ವರದಿ ಸಲ್ಲಿಸಬೇಕು ಅಂತಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಲ್ಲಿ ಚರ್ಚೆ ಆಗಿ ಮುಂದೆ ಯಾವ ರೀತಿ ನಾವು ಕ್ರಮವನ್ನು ವಹಿಸ್ಕೋಬೋದು ಅಂತ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ನೋಡಿ ನೋಡಿ, ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲೇ 2ನೇ ಹೆಚ್ಚು ಪರಿಹಾರ ಸಿಕ್ಕಿದ್ದು ಇಡೀ ಇಂಡಿಯಾನಲ್ಲಿ, ಕರ್ನಾಟಕಕ್ಕೆ. ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು 650 ಕೋಟಿಗಿಂತ ಹೆಚ್ಚು ಪರಿಹಾರ ಇತಿಹಾಸದಲ್ಲಿ ಮೊದಲನೇ ಬಾರಿ ಬಂದಿದ್ದು. ಹಿಂದೆ ಏನು ಹೋದ ಬಾರಿ ನಾವು ಭಾಳ ನಮ್ಮ ಅಗ್ರಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಹಾರ್ಟಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಬೇರೆ ಮಟ್ಟಕ್ಕೆ ಹೋಗಿ ನೋಂದಣಿ ಮಾಡಿಸಿದ್ರು. ಅದೇ ನಿಟ್ಟಿನಲ್ಲಿ ಈ ಸರಿನೂ ಕೂಡ ಅದಕ್ಕೆ ಭಾಳ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಇವತ್ತು ನಮ್ಮಲ್ಲಿ ಸುಮಾರು 4.5 ಲಕ್ಷ ರೈತರು ಇವತ್ತು ರಿಜಿಸ್ಟ್ರೇಷನ್ ಆಗಿದ್ದಾರೆ. ಸೊ ನಾವು ಏನಿದೆ ಪರಿಹಾರ ಏನಿದ್ರೂ ಕೂಡ ಕೇಂದ್ರ ಸರ್ಕಾರದ ನಿಯಮಾವಳಿ ಕೊಡಬೇಕಾಗ್ತದೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಸೊ ಇದರಲ್ಲಿ NDRF ವಿ ಹ್ಯಾವ್ ನೋಡಿ, ನಾವು ಇವಾಗಿಂದ ಅಲ್ಲ, ಇದು ಸದನದಲ್ಲಿ ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಭಾಳ ಸರಿ ಪ್ರಸ್ತಾಪ ಮಾಡಿದ್ದಾರೆ. ನೀವು ಬರ ಘೋಷಣೆ ಮಾಡಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಮಾಡಲಿಕ್ಕೆ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರನೇ ಮಾಡಬೇಕು. ಈಗ 2016ರಲ್ಲಿ ಕ್ಷಮಿಸಿ 2016ರಲ್ಲಿ ಇಂದಿನ ಕೇಂದ್ರ ಸರ್ಕಾರ ಕೆಲವು ಮಾನದಂಡಗಳು ಬದಲಾವಣೆ ಮಾಡಿದ್ದಾರೆ. ಆ ಮಾನದಂಡಗಳನ್ನು ನಾವು ಪೂರೈಸಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ರೈತರಿಗೆ. ಸೊ ಸರಳೀಕರಣ ಮಾಡಿ ಅಂತಲೂ ಕೂಡ ಭಾಳ ಸರಿ ಪ್ರಸ್ತಾಪ ಮತ್ತು ಚರ್ಚೆ ಪಾರ್ಲಿಮೆಂಟಲ್ಲಿ ಕೂಡ ನಡೆದಿದೆ, ನಮ್ಮ ಅಸೆಂಬ್ಲಿನಲ್ಲಿ ಕೂಡ ನಡೆದಿದೆ. ಆದರೆ ನಮ್ಮ ಕೈ ಕಾನೂನಾತ್ಮಕವಾಗಿ ಕಟ್ಟಾಕಿದ್ದಾರೆ ಕೇಂದ್ರ ಸರ್ಕಾರ. ನಾವು ಅವರ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರನೇ ನಾವು ನಡ್ಕೋಬೇಕಾಗ್ತದೆ, ಇಲ್ಲರೆ ನಮ್ಗೆ ₹1 ಸಿಗೋದಿಲ್ಲ. ಆಮೇಲೆ ಹೋದ ಬಾರಿ ತಮ್ಗೆ ಗೊತ್ತಿರೋ ಹಾಗೆ ಪರಿಹಾರದಲ್ಲೂ ಕೂಡ ಸ್ವಲ್ಪ ವಿಳಂಬ ಮಾಡೋದಕ್ಕೆ ನಾವು ಕೋರ್ಟಿಗೆ ಹೋಗಬೇಕಾಗಿತ್ತು. ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿದ ಮೇಲೆ ನಮಗೆ ಪರಿಹಾರ ಬಂತು. ಸೊ ಅದಕ್ಕೆ ನಾವು ಹಿಂದಿನ 1-2 ವರ್ಷದಲ್ಲಿ ಏನೇನು ಪಾಠಗಳನ್ನು ಕಲ್ತಿದ್ದೇವೆ, ಬರ ನಿರ್ವಹಣೆ ಇರ್ಬೋದು, ಅತಿವೃಷ್ಟಿದಿರ್ಬೋದು, ಅದನ್ನು ನಾವು ಮುಂಜಾಗ್ರತವಾಗಿ ಈಗಾಗಲೇ ನಮ್ಮ ಸರ್ಕಾರದಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಕಲಬುರಗಿ ನಗರದ ಡಬ್ರಾಬಾದ್ ಕ್ರಾಸ್ ಬಳಿಯ ಕೃತಕ ಕ್ರಿಕೆಟ್ ಮೈದಾನದಲ್ಲಿ ಬ್ರದರ್ಸ್ ಯೂನಿಟಿ ವತಿಯಿಂದ ಆಯೋಜಿಸಲಾಗಿದ್ದ ಬ್ರದರ್ಸ್ ಯೂನಿಟಿ ಬಾಕ್ಸ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಅದ್ದೂರಿ ಚಾಲನೆ ನೀಡಲಾಯಿತು. ವೈದ್ಯ ಫಯಾಜ್ ಅವರು ಟ್ರಾಫಿಯ ಬ್ಲಾಕೆಟ್ ತೆರೆಯುವ ಮೂಲಕ ಹಾಗೂ ಬಳಿಕ ಟಾಸ್ ಮಾಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಟೂರ್ನಿಯಲ್ಲಿ ಒಟ್ಟು 10 ತಂಡಗಳು ಭಾಗವಹಿಸಿದ್ದು SLR ಸ್ಟ್ರೈಕರ್ಸ್ ಹಾಗೂ SLR ಟೈಗರ್ಸ್ ತಂಡಗಳು ಮುಖಾಮುಖಿಯಾದವು. ಪಂದ್ಯಾವಳಿ ಆರಂಭಕ್ಕೂ ಮುನ್ನ ವೇದಿಕೆಯಲ್ಲಿದ್ದ ಗಣ್ಯರಿಗೆ ಹೂಗುಚ್ಛ ನೀಡಿ ಹೂವಿನ ಮಾಲೆ ಹಾಕಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಮಣ್ಣೂರ್ ಆಸ್ಪತ್ರೆ ವತಿಯಿಂದ ಟೂರ್ನಿಗೆ ಪ್ರಾಯೋಜಕತ್ವ ನೀಡಲಾಗಿತ್ತು. ಟೂರ್ನಿಯಲ್ಲಿ ವಿಜೇತ ತಂಡಕ್ಕೆ 40,000 ನಗದು ಬಹುಮಾನ ಹಾಗೂ ವಿನ್ನರ್ ಟ್ರಾಫಿ ರನ್ನರ್ ಅಪ್ ತಂಡಕ್ಕೆ 20,000 ನಗದು ಬಹುಮಾನ ಹಾಗೂ ರನ್ನರ್ ಅಪ್ ಟ್ರಾಫಿ ನೀಡಿ ಗೌರವಿಸಲಾಗುವುದು. ಅಲ್ಲದೆ ಬ್ಯಾಟಿಂಗ್ ಹಾಗೂ ಫೀಲ್ಡಿಂಗ್ ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಆಟಗಾರರಿಗೆ ಕಪ್ ಹಾಗೂ ಮೆಡಲ್ಸ್ ವಿತರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಇಂದಿನ ಯುವಕರು ಮೊಬೈಲ್ ಬಳಕೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡು ಕ್ರೀಡಾ ಚಟುವಟಿಕೆಗಳಿಂದ ದೂರವಾಗುತ್ತಿದ್ದಾರೆ. ಯುವಕರು ಹಾಗೂ ಮಕ್ಕಳು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಯುವಕರಲ್ಲಿ ಸ್ನೇಹ, ಶಿಸ್ತು, ಕ್ರೀಡಾ ಮನೋಭಾವ ಹಾಗೂ ಆರೋಗ್ಯಕರ ಜೀವನ ಶೈಲಿಯನ್ನು ಬೆಳೆಸುವ ಉದ್ದೇಶದಿಂದ ಬ್ರದರ್ಸ್ ಯೂನಿಟಿ ವತಿಯಿಂದ ಈ ಬಾಕ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ಈ ವೇಳೆ ಮಣ್ಣೂರ್ ಆಸ್ಪತ್ರೆಯ ತಂಡದ ಮುಖ್ಯಸ್ಥರು ಸೇರಿದಂತೆ ಹಲವು ಗಣ್ಯರು, ಆಯೋಜಕರು ಹಾಗೂ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. अभी ये जो क्रिकेट का कप रखा गया है, जो टूर्नामेंट रखा गया है ब्रदर्स यूनिटी कप, इतने सारे लोगों को देख के बहुत खुशी हुई कि सब यंगस्टर्स हैं, सब स्पोर्ट्स में पार्टिसिपेट करना चाहते हैं और कर रहे हैं. शायद बहुत सारे सालों से ये ब्रदर्स यूनिटी कप रखा जाता है. इस बार जो ब्रदर्स यूनिटी कप है इसका हिस्सा मैं भी बना हूँ, तो इसमें बहुत खुशी होती है मुझे ऐसे स्पोर्ट्स के इवेंट्स को अटेंड करने के लिए. तो मैं सभी ऑर्गेनाइजर्स को मुबारकबाद देना चाहता हूँ कि इतने अच्छे से और इतने बड़े पैमाने पे इतना अच्छा सा स्पोर्ट्स इवेंट सेलिब्रेट किया है. टोटल टीम्स कितना है? 8 है या 10 है शायद मेरे ख्याल से. प्राइज देखिए, फर्स्ट प्राइज है 40,000, सेकंड प्राइज है 20,000 और साथ में विनिंग कप भी दिया जाएगा. बच्चों को क्या बोल सकते हैं फिजिकली? हाँ, फिजिकली मैं एज ए डॉक्टर सब लोगों को यही सलाह देना चाहता हूँ कि हमेशा स्पोर्ट्स खेलें, सिर्फ अभी नहीं, तुम जब यंग हो
तब अगर स्पोर्ट्स खेलोगे तो आपकी जो एज है, जो फिजिकल एक्टिविटी ज़्यादा करते हैं, एज भी स्लोली ग्रो होती है। आपकी जो नंबर ऑफ एज रहती और तुम्हारी फिजिकल एक्टिविटी की वजह से जो फिजिकल फिटनेस रहती, उसकी एज बहुत धीरे से बढ़ती बिकॉज ऑफ फिजिकल एक्टिविटी। तो सब लोगों को मैं ये सलाह देता हूँ कि स्पोर्ट्स खेलते रहे। ಇಲ್ಲಿ ಇವತ್ತಿನ ದಿವಸ ನಾವು ಯಾಕೆ ಇಲ್ಲಿ ಆರ್ಗನೈಸ್ ಆಗಿದ್ದೀವಿ ಅಂದ್ರೆ ಬ್ರದರ್ಸ್ ಯೂನಿಟಿ ಕಡೆಯಿಂದ ಇಲ್ಲಿ ಒಂದು ಕ್ರಿಕೆಟ್ ಟೂರ್ನಾಮೆಂಟ್, ಟರ್ಫ್ ಕ್ರಿಕೆಟ್ ಟೂರ್ನಾಮೆಂಟ್ ನಡೆಸ್ತಾ ಇದೆ. ಸೊ ಇದು ಅವ್ರದ್ದು ಏನೋ ಒಂದು ಎಲ್ಲರೂ ಯೂನಿಟಿ ಮಾಡಿ, ಬ್ರದರ್ಸ್ ಯೂನಿಟಿ ಹೆಸರೇ ಹೇಳ್ತಾರೆ. ಈ ಎಲ್ಲರೂ ಯಾವುದೇ ಭಾಷೆ ಮಾತಾಡ್ಲಿ, ಯಾವುದೇ ಧರ್ಮದ ಆಗ್ಲಿ, ಅವರೆಲ್ಲ ಒಂದು ಬ್ರದರ್ಸ್ ಅಪ್ಲೇ ಇರ್ಬೇಕಂತ ಹೇಳಿ. ಸೊ ಅದರಲ್ಲಿ ಸ್ಪೋರ್ಟ್ಸ್ ಬಹಳಷ್ಟು ನಮಗ ಲೈಕ್ ಒಂದು ಇದು ಇದೆ, ಸ್ಪೋರ್ಟ್ಸ್ ನಿಂದ ನಾವು ಮಾಡ್ಬೋದು, ಎಲ್ಲ ಕನೆಕ್ಟಿವಿಟಿ ಆಗ್ತಾ ಇದೆ ಅಂತ ಹೇಳಿ. ಸೊ ಇಲ್ಲಿ ಬಹಳಷ್ಟು ಬೇರೆ ಬೇರೆ ಕಡೆಯಿಂದ, ಗುಲ್ಬರ್ಗ ಬಹಳಷ್ಟು ಕಡೆಯಿಂದ ಇಲ್ಲಿ ಟೀಮ್ ಬಂದಿದ್ದಾರೆ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ 4-5 ಡೇಸ್ ಬಹಳಷ್ಟು ಬೆಸ್ಟ್ ಮ್ಯಾಚಸ್ ಆಗಿದೆ ಇಲ್ಲಿ. ಸೊ ಆ ಮ್ಯಾಚಸ್ ಲಿಂದ ಏನಾಗ್ತಾ ಇದೆ, ಎಲ್ಲರಿಗೂ ಕನೆಕ್ಟಿವಿಟಿ ಆಗ್ಯದ, ಮತ್ತೆ ಅದ್ರಿಂದ ಬೆಸ್ಟ್ ಆಗಿ ಒಂದು ಸ್ಪೋರ್ಟ್ಸ್ ಇವೆಂಟ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಆರ್ಗನೈಸರ್ಗೆ ನಾ ಬಹಳಷ್ಟು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ, ಇಷ್ಟೊಂದು ಕಡಿಮೆ ಟೈಮ್ ನಲ್ಲಿ ಇಷ್ಟೊಂದು ಆರ್ಗನೈಸ್ ಮಾಡೋದು ಬಹಳ ಕಷ್ಟದ ಕೆಲಸ ಅದ. ಯಾಕಂದ್ರೆ ಎಲ್ಲರಿಗೂ ಒಂದು ಯಾಕಂದ್ರೆ ಬೇರೆ ಬೇರೆ ಮೈಂಡ್ ಸೆಟ್ ಲಿಂದ ಟೀಮ್ ಬರ್ತಾ ಇರ್ತಾರ, ಅವ್ರದ್ದು ಓನ್ ರೂಲ್ಸ್ ಇರ್ತಾವ. ಅವ್ರ ಎಲ್ಲರಿಗೂ ಒಂದೇ ರೂಲ್ಸ್ ಅಂತ ಹೇಳಿ ಅವ್ರೀಗ ಅದ್ರ ಮ್ಯಾಗ ಅವ್ರಿಗೆ ಎಜುಕೇಟ್ ಮಾಡಿ ಅವ್ರ ಬಗ್ಗೆ ಅದಕ್ಕೆ ಹೇಳಿ ಎಲ್ಲರಿಗೂ ಒಂದು ಇದ್ರ ಮ್ಯಾಗ ಮಾಡ್ಬೇಕಾದ್ರೆ ಕಷ್ಟ ಕೆಲಸ ಅದ. ಸೊ ಅವ್ರಿಗೆ ನಾ ಥ್ಯಾಂಕ್ಸ್ ಹೇಳ್ತೀನಿ, ಇಷ್ಟೊಂದು ಬೆಸ್ಟ್ ಆಗಿ ಅವ್ರು ಆರ್ಗನೈಸ್ ಮಾಡಿದ್ದಾರೆ. ಸೊ ನಮ್ ಡಾಕ್ಟರ್ ಸರ್ ಹೇಳಿದ್ರು ಈ ಸ್ಪೋರ್ಟ್ಸ್ ಎದಕ್ಕಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳಿ, ಫಿಸಿಕಲ್ ಆಕ್ಟಿವಿಟೀಸ್ ಪ್ಲಸ್ ನಮ್ದು ಮೆಂಟಲ್ ಆಕ್ಟಿವಿಟೀಸ್ ಇದ್ರನ್ನ ಆಗ್ತಾ ಇದೆ. ಯಾಕಂದ್ರೆ ಬಹಳ ಜನ ಸರಿ ಗೊತ್ತಿರೋದು, ಓಕೆ ಅವ್ರು ಎಲ್ಲರೂ ಏನಾಗ್ತಾರೆ, ಮೊಬೈಲ್ಸ್ ಅಡಿಕ್ಟೆಡ್ ಆಗಿದ್ದಾರೆ, ಮೊಬೈಲ್ಸ್ ನಲ್ಲಿ ಮಾತಾಡೋದು, ಮೊಬೈಲ್ಸ್ ನಲ್ಲಿ ಕೇಳ್ತಾ ಇರೋದು, ಎಲ್ಲ ರೀಲ್ಸ್ ನೋಡ್ತಾ ಇರೋದು. ಸೊ ಏನಾಗ್ತಾ ಇರೋದು, ಇದು ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಇರೋದು. ಸೊ ಇದು ಒಂಥರ ಇಂಥ ಆಕ್ಟಿವಿಟೀಸ್ ಆಗ್ತಾ ಇದ್ರೆ ನಮ್ಗೆಲ್ಲ ಯಂಗ್ಸ್ಟರಿಗೆ ಏನಾಗತ್ತೆ, ಇದರಿಂದ ಒಳ್ಳೆ ಒಂದು लाइक हैबिट्स बेचता मैं ಹೇಳ್ತೀನಿ. का सीजन 1 स्टार्ट हुआ है। मैं काफी वक्त के बाद ऐसा बेहतरीन टूर्नामेंट देखा हूँ जिसका विनिंग प्राइज 40,000 रखे हैं और रनर अप 20,000 रखे हैं। उसके पीछे भी एक बहुत बड़ा मसला क्या है बोले तो यंगस्टर आजकल कई गलत शौकों में बिजी हैं, कोई कुछ कर रहा है, कोई कुछ कर रहा है। उसी बात को मद्देनजर रखते हुए जो चीज का ये कदम उठाया है, काफी बेहतरीन अंदाज में किया है। ये टर्फ में ये देखिए, छोटे छोटे बच्चे भी जिस तरीके से उन्होंने क्रिकेट खिलाया था वो काफी पसंद आया है। उनको मैं तहे दिल से शुक्रिया अदा करूंगा। जिस टूर्नामेंट को स्पॉन्सर भी किया है मनोर हॉस्पिटल और AK ग्रुप हॉस्पिटल है, उनका भी मैं तहे दिल से शुक्रिया अदा करूंगा। मेरा नाम सैयद जाहिद हुसैन है, लेकिन स्पोर्ट्स में अगर नाम पूछे तो जाहिद सर बोलते हैं, वो हमारे दोस्तों का प्यार है। एक और बात भी मैं बताता चलूँ, ये जो युवा आजकल की जो जनरेशन है, जो मोबाइलों में बिजी है, जो सिर्फ घर पे बैठ के एक्टिविटीज रहते हैं, लेकिन वो चीज़ गलत है मेरे हिसाब में। बाहर आना चाहिए, कोई स्पोर्ट्स में बिजी रहना चाहिए। जैसे कि तरह तरह के स्पोर्ट्स है, क्रिकेट है, फुटबॉल है, हॉकी है, तो हर चीज़ में मेरे हिसाब से तो यंगस्टर बाहर आकर खेलना बहुत ज़रूरी है। और मैं गुलबर्गा के पेरेंट्स से भी गुजारिश करूंगा कि बच्चों के हाथ में मोबाइल फ़ोन या कोई भी चीज़ ऐसा ना दे, उसके बदले में कोई स्पोर्ट्स की चीज़ दे, क्योंकि आने वाले वक्त में जो है ना, गुलबर्गा का नाम रोशन करेंगे और अपना भी खुद का नाम रोशन करेंगे। ಕಲಬುರಗಿ ಜಿಲ್ಲೆಯ ಚೇವರ್ಗಿ ಹಾಗೂ ಶಹಬಾದ್ ತಾಲೂಕಿನ ಮದರಿ ಕಡೆಹಳ್ಳಿ ಗ್ರಾಮಗಳ ನಡುವೆ ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗುತ್ತಿರುವ ಬ್ಯಾರೇಜ್ ಕಾಮಗಾರಿಯಲ್ಲಿ ಸಿಲ್ಕ್ ಮಿಶ್ರಿತ ಮರಳು ಬಳಕೆ ಹಾಗೂ ಕಾಮಗಾರಿ ಸ್ಥಳದ ಹೊರಗಡೆ ಬೋಟ್ ಮತ್ತು ಜೆಸಿಬಿ ಬಳಸಿ ಅಕ್ರಮ ಮರಳು ಗಣಿಗಾರಿಕೆ ನಡೆಸಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಆರೋಪಿಸಿದೆ. ಈ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಬ್ಯಾರೇಜ್ ಕಾಮಗಾರಿಯನ್ನು ಕೈಗೊಂಡಿರುವ MS ಶ್ರೀ ಭುವನೇಶ್ವರಿ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಕಾಮಗಾರಿಯಲ್ಲಿ ನಿಯಮ ಉಲ್ಲಂಘನೆಯಾಗಿದೆ ಎಂದು ದೂರಿದರು. ಸಣ್ಣ ನೀರಾವರಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಅವರು ಕಾಮಗಾರಿ ಸ್ಥಳದಲ್ಲಿ ದೊರೆಯುವ ಮರಳು ಸಿಲ್ಕ್ ಮಿಶ್ರಿತವಾಗಿದ್ದು ಗುಣಮಟ್ಟಕ್ಕೆ ಸೂಕ್ತವಲ್ಲದ ಕಾರಣ ಸ್ಯಾಂಡ್ ಬಳಸುವಂತೆ ಸೂಚಿಸಿದ್ದರು. ಆದರೆ ಈ ನಿರ್ದೇಶನದ ಹೊರತಾಗಿಯೂ ಸಿಲ್ಕ್ ಮಿಶ್ರಿತ ಮರಳನ್ನೇ ಕಾಮಗಾರಿಗೆ ಬಳಸಲಾಗಿದೆ ಎಂದು ಕರವೇ ಆರೋಪಿಸಿದೆ.
ಅಲ್ಲದೆ ಕಾಮಗಾರಿ ಸ್ಥಳದ ಹೊರತಾಗಿ ಬೇರೆ ಪ್ರದೇಶಗಳಿಂದ ಬೋಟ್ ಹಾಗೂ ಜೆಸಿಬಿ ಬಳಸಿ ಮರಳು ತೆಗೆಯಲಾಗಿದೆ. ಸ್ಥಳ ಪರಿಶೀಲನೆ ವೇಳೆ ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳ ಜಂಟಿ ವರದಿಯಲ್ಲಿ ಈ ಅಕ್ರಮ ಮರಳು ಗಣಿಗಾರಿಕೆ ಪತ್ತೆಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಕ್ರಮ ಮರಳು ಗಣಿಗಾರಿಕೆಗೆ ಬಳಸಿದ ಜೆಸಿಬಿ, ಬೋಟ್ ಸೇರಿದಂತೆ ಯಂತ್ರೋಪಕರಣಗಳ ವಿರುದ್ಧ ಪೊಲೀಸ್ ಎಫ್ಐಆರ್ ದಾಖಲಿಸದಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ಕರವೇ ಆರೋಪಿಸಿದೆ. ಸಂಬಂಧಪಟ್ಟ ಸಣ್ಣ ನೀರಾವರಿ, ಕಂದಾಯ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿದ್ದಾರೆಂಬ ಆರೋಪವನ್ನು ಮಾಡಿದರು. ಕರವೇ ಪ್ರಮುಖ ಬೇಡಿಕೆಗಳು ಸಿಲ್ಕ್ ಮಿಶ್ರಿತ ಮರಳು ಬಳಸಿ ಕೈಗೊಂಡಿರುವ ಕಾಮಗಾರಿಯನ್ನು ತಕ್ಷಣ ಸ್ಥಗಿತಗೊಳಿಸಿ ಗುಣಮಟ್ಟದ ಪರಿಶೀಲನೆ ನಡೆಸಬೇಕು. ನಿಯಮ ಉಲ್ಲಂಘನೆ ಸಾಬೀತಾದಲ್ಲಿ ಗುತ್ತಿಗೆದಾರ ಸಂಸ್ಥೆಯನ್ನು ಕಪ್ಪುಪಟ್ಟಿಗೆ ಸೇರಿಸಬೇಕು. ಅಕ್ರಮ ಮರಳು ಗಣಿಗಾರಿಕೆಗೆ ಬಳಸಿದ ಬೋಟ್, ಜೆಸಿಬಿ ಸೇರಿದಂತೆ ಯಂತ್ರೋಪಕರಣಗಳನ್ನು ವಶಕ್ಕೆ ಪಡೆದು ಸಂಬಂಧಪಟ್ಟವರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಲಾಗಿದೆ. ಅಕ್ರಮಕ್ಕೆ ಸಹಕರಿಸಿದ ಅಥವಾ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧವೂ ಸಮಗ್ರ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಕರವೇ ಆಗ್ರಹಿಸಿದೆ. 1 ವಾರದೊಳಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಅಪ್ಪು ಖೇತ್ರಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕಟ್ಟಿಮನಿ, ಕರವೇ ಕಲಬುರಗಿ ತಾಲೂಕಾಧ್ಯಕ್ಷ ಅಪ್ಪು ಛೇತ್ರಿ, ಶಾಂತು ಸುಲ್ತಾನ್ಪುರ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಕವಿತಾ ದೇವಗಾಂವ್, ರಾಹುಲ್ ಸೂರ್ಯವಂಶಿ, ಚನ್ನವೀರ್ ಬಿರಾದಾರ್, ಸಾಯಿಕುಮಾರ್ ಭಜಂತ್ರಿ ಸೇರಿದಂತೆ ಅನೇಕ ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಶಾಬಾದ್ ತಾಲೂಕಿನ ಕಡೆಹಳ್ಳಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೆಲಸ ಪ್ರಾರಂಭ ಮಾಡ್ಯಾರ. ಅಲ್ಲಿ ಏನದ ಅಂದ್ರೆ ಇಷ್ಟು ಮಟ್ಟಿಗೆ ಕಳಪೆ ಕಾಮಗಾರಿ ಮತ್ತು ಅಲ್ಲಿದು ಏನು ಮರಳು ಅಕ್ರಮವಾಗಿ ಅದು ಮರಳು ಬಳಕೆ ನಡಿಲತ್ವ. ಅದಕ್ಕೆ ಎಲ್ಲ ತಾಲೂಕದಿಂದ ನಾವು ಮನವಿ ಕೊಟ್ಟಿದ್ದೆವು. ಅದು ಅಲ್ಲಿ ತಹಸೀಲ್ದಾರ್ ಕೊಟ್ಟಿದ್ದೆವು. ಅಲ್ಲಿದು ಏನು ಅದು ರಿಪೋರ್ಟ್ ಬಿ ಬಂದದ, ರಿಪೋರ್ಟ್ ಬಿ ಅದ್ರಾಗ ಅಕ್ರಮ ನಡೆದದ ಅಂತ ಅವ್ರಿಗೆ ಇದು ಆಗ್ಯದ. ಅಂದ್ರೆ ಬಿ ಇಲ್ಲಿ ತನ ಅದಕ್ಕೆ ಆಕ್ಷನ್ ತಗೊಂಡಿಲ್ಲ. ಅದಕ್ಕೆ ಮುಂದೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳ ದೊಡ್ಡ ಹೋರಾಟ ಮಾಡ್ತೇವಂತ ಇಲ್ಲೊಂದು ಮನವಿ ಪತ್ರ ಬಂದಿವಿ. ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಸಿಗದೆ ಕೆಲ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಎಂಬ ವಿಚಾರಕ್ಕೆ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿರುವ ಎಲ್ಲ ಶಾಸಕರು ಸಮರ್ಥರಾಗಿದ್ದಾರೆ. ಆದರೆ 135 ಶಾಸಕರಿರುವ ಸಂದರ್ಭದಲ್ಲಿ ಎಲ್ಲರನ್ನೂ ಸಚಿವರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಸಂವಿಧಾನದ ಪ್ರಕಾರ ಮಂತ್ರಿಮಂಡಲವು ಶಾಸಕರ ಸಂಖ್ಯೆಯ 15% ಹೀಗಾಗಿ ಎಲ್ಲರಿಗೂ ಸಚಿವ ಸ್ಥಾನ ನೀಡುವುದು ಕಷ್ಟ ಎಂದು ಹೇಳಿದರು. ಸಚಿವ ಸ್ಥಾನ ನೀಡುವ ನಿರ್ಧಾರವನ್ನು ಮುಖ್ಯಮಂತ್ರಿ ಹಾಗೂ ಹೈಕಮಾಂಡ್ ತೆಗೆದುಕೊಳ್ಳುತ್ತದೆ. ನನಗೆ ಗೃಹ ಸಚಿವ ಸ್ಥಾನದ ಜವಾಬ್ದಾರಿ ನೀಡಿದ್ದಾರೆ. ಬೇಡ ಎಂದರೆ ನಾನು ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತೇನೆ ಎಂದು ಪ್ರಿಯಾಂಕ ಖರ್ಗೆ ಹೇಳಿದರು. ಇನ್ನು ಕೆಲ ಸಚಿವರನ್ನು ಸಂಪುಟದಿಂದ ಕೈಬಿಡಲಾಗುತ್ತದೆ ಎಂಬ ಚರ್ಚೆ ಕೇವಲ ಮಾಧ್ಯಮಗಳ ಸೃಷ್ಟಿ ಎಂದು ಅವರು ಸ್ಪಷ್ಟಪಡಿಸಿದರು. ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುವುದು ಸಹಜ. ಇದು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ನಡೆಯುವ ಸಾಮಾನ್ಯ ಪ್ರಕ್ರಿಯೆ ಎಂದರು. ನಾಳೆಯೊಳಗೆ ಖಾತೆ ಹಂಚಿಕೆ ನಡೆಯಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಇದೇ ವೇಳೆ ಮಾಹಿತಿ ನೀಡಿದರು. 135 ಜನ ಇದ್ದಾಗ ಪ್ರಾದೇಶಿಕ ಪ್ರಾತಿನಿಧ್ಯತೆ ಅಥವಾ ಸಾಮಾಜಿಕ ನ್ಯಾಯ ಕೊಡೋದು ಭಾಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ವರಿಷ್ಠರಿಂದ ಆಗಿದೆ. ಈಗ ಅದರಲ್ಲಿ ಎಲ್ಲರಿಗೂ ಕೂಡ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಹೈಕಮಾಂಡ್ ಏನು ಡಿಸಿಷನ್ ತೊಗೊತೆ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಹೌದು, ದೇರ್ ಆರ್ ಲಾಟ್ ಆಫ್ ಡಿಸರ್ವಿಂಗ್ ಪೀಪಲ್, ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ನಮ್ಮಲ್ಲಿ ನಾಯಕತ್ವದ ಕೊರತೆನೂ ಇಲ್ಲ, ಸಾಮರ್ಥ್ಯದ ಕೊರತೆನೂ ಇಲ್ಲ. ಕಷ್ಟ ಏನಪ್ಪ ಅಂದರೆ ಬರೀ 15% ಅವ್ರಿಗೆ ಮಾಡ್ಬೋದು ನಾವು. 224ನಲ್ಲಿ ಬರೀ 15%ಗೆ ಮಾಡ್ಬೋದು, 33 ಜನಕ್ಕೆ ಮಾಡ್ಬೋದು ನಾವು. ಸೊ ಸ್ವಲ್ಪ ಸಹಜವಾಗಿ ಕಷ್ಟ ಅಲ್ಲ. 135 ಇದ್ದಾಗ 30 ಜನಕ್ಕೆ ಮಾಡು ಅಂದರೆ ಯಾರಿಗೆ ಬಿಡೋದು, ಯಾರಿಗೆ ಹಿಡಿಯೋದು ಹೇಳಿ? ಅದು ಅವ್ರು ಚರ್ಚೆ ಮಾಡಿರ್ತಾರಲ್ಲ ಇವರೇ ನೋಡಿ. ಅದೇ ದಟ್ ಈಸ್ ಪ್ರೆರೋಗೇಟಿವ್ ಆಫ್ ಪಾರ್ಟಿ ಅಲ್ಲ. ಇದು ನೀವು ಮಾಧ್ಯಮದಲ್ಲಿರೋದು, ನಂಬಲ್ಲಿ ಏನು ಚರ್ಚೆ ಆಗಿಲ್ಲ ನೋಡಿ. ಕ್ಯಾಬಿನೆಟ್ ಎಲ್ಲಿ ಯಾರು ಇರೋದು ಬಿಡೋದು ನನ್ನ ಆದ್ಯತೆ ಅಲ್ಲ, ಮುಖ್ಯಮಂತ್ರಿಗಳ ಆದ್ಯತೆ.
ನೀವು ಮುಖ್ಯಮಂತ್ರಿಗಳ ಪ್ರಶ್ನೆ ನಾನು ಕೇಳಿದ್ರೆ ನಾನು ಏನು ಹೇಳೋಕ್ಕಾಗ್ತದೆ? ಹೋಮ್ ಮಿನಿಸ್ಟರ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೋಮ್ ಮಿನಿಸ್ಟರ್, ತೆಗೆದ್ರೆ ಕಾರ್ಯಕರ್ತ. ಅದೇ ನೋಡಿ, ಇಟ್ಸ್ ಅದೊಂದು ಸಾಮಾನ್ಯ ಪ್ರಕ್ರಿಯೆ ನಮ್ಮ ಪಾರ್ಟಿನಲ್ಲಿರ್ಬೋದು, BJPನಲ್ಲಿರ್ಬೋದು. ಒಂದು ಆಯ್ಕೆ ಪಟ್ಟಿ ಆದಮೇಲೆ ಹೋಗಿ ಹೈಕಮಾಂಡ್ ಅವರಿಗೆ ತೋರಿಸಿ ಅವ್ರದ್ದು ಏನಾದರೂ ಸಲಹೆ ಇದ್ದರೆ ಪಡೆದು ಬರೋದು, ಅದರಲ್ಲಿ ತಪ್ಪೇನಿದೆ? ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇದೀಗ ಚುರುಕುಗೊಂಡಿದ್ದು, ಅಧ್ಯಕ್ಷ ಸ್ಥಾನಕ್ಕಾಗಿ ಕಾಂಗ್ರೆಸ್ನ ಆಕಾಂಕ್ಷಿಗಳ ನಡುವೆ ತೀವ್ರ ಪೈಪೋಟಿ ಆರಂಭವಾಗಿದೆ. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವೀಕ್ಷಕರ ಸಮಿತಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸುತ್ತಿದೆ. ಆಳಂದ ಪಟ್ಟಣದಲ್ಲಿ ಕೆಎಎಂಎಫ್ ಅಧ್ಯಕ್ಷ ಆರ್ಕೆ ಪಾಟೀಲ್ ನೇತೃತ್ವದಲ್ಲಿ ಸಂಘಟನಾ ಸೃಜನ ಅಭಿಯಾನ ನಡೆಯಿತು. ಕಾರ್ಯಕ್ರಮದ ಬಳಿಕ ಮಹಾರಾಷ್ಟ್ರದ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ವೀಕ್ಷಕರಾದ ವಿಶ್ವಜಿತ್ ಕದಂ ಅವರನ್ನು ಆಳಂದ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ಪದಾಧಿಕಾರಿಗಳು ಭೇಟಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ವಿಶ್ವಜಿತ್ ಕದಂ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೂಚನೆಯಂತೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಗಾಗಿ ತಾವು ಹಾಗೂ ತಮ್ಮ ತಂಡ ವೀಕ್ಷಕರಾಗಿ ಆಗಮಿಸಿದ್ದು, ಜಿಲ್ಲೆಯ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಲಾಗುತ್ತಿದೆ ಎಂದು ಹೇಳಿದರು. ಕಲಬುರಗಿ ನಗರ, ಕಲಬುರಗಿ ಗ್ರಾಮೀಣ, ಕಾಳಗಿ, ಚಿಂಚೋಳಿ, ಆಳಂದ್, ಅಫ್ಜಲ್ಪುರ್ ಹಾಗೂ ಜೇವರ್ಗಿ ಕ್ಷೇತ್ರಗಳಲ್ಲಿ ಸಭೆ ನಡೆಸಿ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈಗಾಗಲೇ 6 ಮಂದಿ ಹೆಸರುಗಳು ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬಂದಿದ್ದು, ಎಲ್ಲಾ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಆಗಸ್ಟ್ 16ರೊಳಗೆ ಹೈಕಮಾಂಡ್ಗೆ ವರದಿ ಸಲ್ಲಿಸಲಾಗುವುದು ಎಂದು ವಿಶ್ವಜಿತ್ ಕದಂ ತಿಳಿಸಿದರು. ಇನ್ನು ಕಾಂಗ್ರೆಸ್ ವಲಯದಲ್ಲಿ ಡಾಕ್ಟರ್ ಕಿರಣ್ ದೇಶ್ಮುಖ್, ನೀಲಕಂಠರಾವ್ ಮುಲ್ಗೆ, ಶಿವಾನಂದ ಪಾಟೀಲ್, ಭೀಮಣ್ಣ ಸಾಲಿ ಸೇರಿದಂತೆ ಹಲವು ಹೆಸರುಗಳು ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿವೆ ಎನ್ನಲಾಗುತ್ತಿದ್ದು, ಡಾಕ್ಟರ್ ಕಿರಣ್ ದೇಶ್ಮುಖ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಎಂಬ ಚರ್ಚೆಯು ಪಕ್ಷದ ವಲಯದಲ್ಲಿ ನಡೆದಿದೆ. ಆಳಂದ ತಾಲೂಕಿಗೆ ಇದುವರೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಈ ಬಾರಿ ಆಳಂದ ತಾಲೂಕಿನವರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಆಳಂದ ಕಾಂಗ್ರೆಸ್ ಕಾರ್ಯಕರ್ತರು ವೀಕ್ಷಕರಿಗೆ ಮನವಿ ಮಾಡಿದ್ದಾರೆ. ಕಾರ್ಯಕರ್ತರ ಈ ಬೇಡಿಕೆಯನ್ನು ಹೈಕಮಾಂಡ್ ಗಮನಕ್ಕೆ ತರುವುದಾಗಿ ವಿಶ್ವಜಿತ್ ಕದಂ ಭರವಸೆ ನೀಡಿದ್ದಾರೆ. ಕೆಎಂಎಫ್ ಅಧ್ಯಕ್ಷ ಹಾಗೂ ಆಳಂದ ಕಾಂಗ್ರೆಸ್ ಮುಖಂಡ ಆರ್ಕೆ ಪಾಟೀಲ್ ಮಾತನಾಡಿ, ಆಳಂದ ತಾಲೂಕಿನವರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ನೀಡಿದರೆ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಮತ್ತಷ್ಟು ಬಲಗೊಳ್ಳಲಿದೆ. ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪರಿಣಾಮಕಾರಿಯಾಗಿ ಸಂಘಟಿಸಲು ಇದರಿಂದ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಹಾಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಮಾತನಾಡಿ, ವೀಕ್ಷಕರು ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ. ವೀಕ್ಷಕರ ವರದಿಯ ಆಧಾರದ ಮೇಲೆ ಹೈಕಮಾಂಡ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನು ನೇಮಕ ಮಾಡಲಿದೆ ಎಂದು ಹೇಳಿದರು. ಒಟ್ಟಿನಲ್ಲಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಯಲಿದೆ ಎಂಬ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಒಂದೆಡೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳ ನಡುವೆ ಪೈಪೋಟಿ ಜೋರಾಗಿದ್ದರೆ, ಮತ್ತೊಂದೆಡೆ ಆಳಂದ ತಾಲೂಕಿನವರಿಗೆ ಅವಕಾಶ ನೀಡಬೇಕೆಂಬ ಒತ್ತಡವೂ ಹೆಚ್ಚಾಗಿದೆ. ಅಂತಿಮವಾಗಿ ಯಾವ ತಾಲೂಕಿಗೆ ಯಾರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟ ಒಲಿಯಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ವೀಕ್ಷಕರಾದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಅಕ್ಕ
ಅಕ್ಕಮಹಾದೇವಿ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ಕೆಪಿಸಿಸಿ ವೀಕ್ಷಕರಾದ ಲಕ್ಷ್ಮೀಪತಿ, ಮಹಾರಾಷ್ಟ್ರ ಕಾಂಗ್ರೆಸ್ ವಕ್ತಾರರಾದ ಹನುಮಂತ್, ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರವಾಳ್, ಜಿಲ್ಲಾ ಮಾಧ್ಯಮ ಸಂವಹನ ಅಧ್ಯಕ್ಷ ಕಿರಣ್ ದೇಶ್ಮುಖ್, ಜಿಲ್ಲಾ ಯುವ ಕಾಂಗ್ರೆಸ್ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್, ಯುವ ಕಾಂಗ್ರೆಸ್ ಸೇರಿದಂತೆ ವಿವಿಧ ಘಟಕಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಮಾಜಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸದಸ್ಯರು, ಪುರಸಭೆಯ ಮಾಜಿ ಸದಸ್ಯರು, ಪಕ್ಷದ ಮುಖಂಡರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. पूरे देश में, भारत देश में एआईसीसी और के माध्यम से हर स्टेट में संगठन सृजन अभियान चालू है और कर्नाटका में भी स्टेट में ये संगठन सृजन अभियान चालू है. ये संगठन सृजन अभियान इस चीज़ के लिए आदरणीय मल्लिकार्जुन खड़गे साहब, आदरणीय श्रीमती सोनिया जी गांधी और आदरणीय हम सबके नेता राहुल जी गांधी जी ने किया है, ताकि हर डिस्ट्रिक्ट में जो वहाँ पे जिलाध्यक्ष का पद है, पद के साथ जिम्मेदारी भी आती है, वो पद को जब दिया जाए तो उस डिस्ट्रिक्ट में काम करने वाले जो कांग्रेस के कार्यकर्ता है, कांग्रेस पार्टी वर्कर है, कांग्रेस के एमएलए है या एक्स एमएलए है या एक्स एमपी है या सिटिंग एमपी है या हमारे लोकल बॉडी में चुने हुए कांग्रेस पार्टी के सिंबल में हमारे जो भी लोग हैं, तो उन सबको बात करके, उनको विश्वास में लेके, उनसे बातचीत करके ये जिलाध्यक्ष पर दिया जाएगा. और उस हिसाब से हम अभी पिछले 3 दिनों से हम यहाँ पे घूम रहे कलबुर्गी डिस्ट्रिक्ट में, हर कांग्रेस पार्टी के वर्कर से मिल रहे और इसके बाद इसका रिपोर्ट किया जाएगा. और सब लोग जो महिला कांग्रेस, यूथ कांग्रेस, एनएसयूआई, सेवा दल, फ्रंट दल के जो लोग होंगे, सब जाति धर्म के लोग से हम बात कर रहे हैं, ताकि जो खुद ये जिम्मेदारी लेना चाहता है वो उसका नाम, और किसी और का रिकमेंड करना चाहते हैं उसका नाम हम एआईसीसी भेजेंगे और जिलाध्यक्ष पद की घोषणा कुछ दिनों में हो जाएगी. कितना लोग नाम दिए सर? अभी 5-6 नाम आए हैं कुछ लोगों ने, तो अभी वो हम रिपोर्ट तैयार करके भेज देंगे. पहला रेस में कौन? नहीं, ऐसा नहीं बोल सकते हम. रेस में कौन है, क्या है, ये सब डिसाइड करेगा. अभी हम अपना रिपोर्ट यहाँ पे कॉन्फिडेंशियल रिपोर्ट दे देंगे. कब तक हो जाएगी? ये 15 अगस्त को रिपोर्ट हमको देंगे. ये आज लास्ट है सर. और हाँ, लास्ट है. शायद अगस्त 10 तक ये नया घोषणा हो जाएगा जिलाध्यक्ष का. तालुकों को अभी तक जिलाध्यक्ष नहीं दिया कहते हैं, इधर ही देना बोल के. नहीं, अभी ये तो लोगों की भावना है, इच्छा है, उन्होंने हमने बता दिया है. हम तो ये हाईकमान को बोल देंगे ऐसे लोगों. हर तालुके में आके एक कांग्रेस संगठन और अध्यक्ष के चुनाव के लिए सब तरफ आके हमको बहुत खुशी हो रहा है. क्यों बोले तो बहुत हम बूथ लेवल पे काम करना बहुत जरूरी है कांग्रेस के लिए. अभी बीजेपी में आरएसएस, बजरंग दल और बहुत 15-20 अलग अलग रूट से उनका ग्राउंड काम होता है, मगर हमारा सिर्फ प्रोग्राम रहे तो सब लोग लीडर्स और कार्यकर्ता आते, मीटिंग खत्म करके उधर ही हमारा समाप्त होता है. मगर ग्राउंड में काम करना बहुत जरूरी है. बूथ लेवल पे अगर काम किए तो हमको कोई भी हाथ हमको नीचे गिरने वाले पॉसिबल ही नहीं है, और इतना मजबूत काम हो जाता है हमारा. कभी भी देखिए, हमारा सिर्फ 2000, 3000, 4000 वोट से कांग्रेस कभी भी हारे हैं, मगर जीते तो 10,000, 15,000, 20,000 वोट से जीते हैं. मगर कब हारने के बाद कितना हम मेहनत करते, उस वक्त हम जीत गए, मगर जीतने के बाद हमारा मेहनत नहीं हो रहा है. ये मेहनत होना जरूरी है. वर्कर के लिए हम टाइम देना बहुत जरूरी है. और हमारा आज तक गुलबर्गा जिले में हमारा डिस्ट्रिक्ट को में हमारा तालुके को अध्यक्ष नहीं मिला है. हमारा तालुके को अध्यक्ष नहीं मिला है. उसके लिए ये आप हमारे को मेहरबानी करके हमारा तालुका में हमारा युवा नेता है, उनको अगर अध्यक्ष बनाए तो बहुत अच्छा होता है. उसके बाद एआईसीसी अध्यक्ष है, हमारा देश के अध्यक्ष है, हमारा वही जिले के हम सब लोग, हम कार्यकर्ता है, उन्होंने क्या बोलते हैं हम उसके ऊपर हम विश्वास रखते हैं. उनके ऊपर क्या किसके नाम रहते हैं उनके साथ हम चलते हैं. और आज सब लोग आके हमारा अलन में एक अच्छे वर्कर सब लोग मिलके हम कभी भी कांग्रेस का हम अच्छे काम करेंगे और बूथ लेवल पे काम करेंगे.
और हम गुलबर्गा जिले में एआईसीसी अध्यक्ष का नाम गए बार हम कैसा 7 एमएलए हो गए थे, अभी रिपीट हम वही काम हम करेंगे बोल के वादा करके हमारा बात खत्म करता हूँ। जय हिंद, जय कर्नाटक। ಗುಲ್ಬರ್ಗಾದಲ್ಲಿ ನಮ್ಮ ಎಐಸಿಸಿ ವೀಕ್ಷಕರಾಗಿ ಇದು ಟೋಟಲಿ ಇದು ಕಾರ್ಯಕ್ರಮ ಏನಂದ್ರೆ ಸಂಘಟನ್ ಸೃಜನ್ ಅಭಿಯಾನ್. ಈ ಕಾರ್ಯಕ್ರಮ ನಾವು ಗುಲ್ಬರ್ಗಾದಲ್ಲಿ 7ನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೇವೆ. ಗುಲ್ಬರ್ಗಾದಲ್ಲಿ 7ನೇ ತಾರೀಕು ಗುಲ್ಬರ್ಗಾ ಸೌತ್, ಗುಲ್ಬರ್ಗಾ ನಾರ್ತ್ ಅಂಡ್ ಗುಲ್ಬರ್ಗಾ ರೂರಲ್ 3 ಕ್ಷೇತ್ರ. ನಿನ್ನೆ ಚಿತಾಪುರ್, ಸೇಡಂ, ಚಿಂಚೋಳಿ 3 ಕ್ಷೇತ್ರ. ಇವತ್ತು ಅಳಂದ್, ಅಫ್ಜಲ್ಪುರ್, ಜೇವರ್ಗಿ. ಇವತ್ತು 9 ಕ್ಷೇತ್ರಗಳಲ್ಲಿ ಮುಗಿತದೆ. ಈ ಸಂಘಟನ್ ಸೃಜನ್ ಅಭಿಯಾನಕ್ಕೆ ಎಐಸಿಸಿ ವೀಕ್ಷಕರಾಗಿ ವಿಶ್ವಜಿತ್ ಕದಂ ಸಾಹೇಬರಿಗೆ, ನಮ್ಮ ನಾಯಕರು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ವಿಶ್ವಜಿತ್ ಕದಂ ಸಾಹೇಬರಿಗೆ ಇಲ್ಲಿ ವೀಕ್ಷಕರಾಗಿ ಕಳಿಸಿದ್ದಾರೆ. ಮತ್ತು ಕೆಪಿಸಿಸಿಯಿಂದ ಕೂಡ ವೀಕ್ಷಕರಾಗಿ ಆಗಮಿಸಿದ್ದಾರೆ. ಮಾಜಿ MLCಗಳಾದಂಥ ಅರವಿಂದ್ ಅರಳಿಯವರು, ಮತ್ತೆ ಶಂಕರ್ ದೊಡ್ಡಿಯವರು, ಲಕ್ಷ್ಮೀಪತಿಯವರು, ಅಕ್ಕಮಾದೇವಿ ಪಾಟೀಲ್ ಅವರು, ಇಷ್ಟು ಜನ ಕೆಪಿಸಿಸಿಯಿಂದ ವೀಕ್ಷಕರಾಗಿ ಇಲ್ಲಿ ಆಗಮಿಸಿದ್ದಾರೆ. ನಾವು ಇವತ್ತು 7ನೇ ಕ್ಷೇತ್ರ ಮುಗಿಸಿದ್ದೇವೆ. ಇದು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಹೊಸ ಅಧ್ಯಕ್ಷರು ಯಾರಾಗಬೇಕು ಅದರ ಬಗ್ಗೆ ಕೆಳ ಹಂತದಲ್ಲಿ ಎಲ್ಲ ಕಾರ್ಯಕರ್ತರಿಂದ, ಎಲ್ಲ ನಾಯಕರಿಂದ ಅವ್ರು ಸರ್ವೆ ಮಾಡಿ ಎಲ್ಲ ಯಾರ್ಯಾರೇ ಅಪೇಕ್ಷಿತರಿದ್ದಾರೋ ಅವರು ಕೂಡ ಹೇಳ್ಬೋದು, ಅಥವಾ ನಾನು ಕಾಂಟೆಸ್ಟ್ ಮಾಡ್ತೀನಿ ತಾವು ಸ್ವತಃನವ್ರು ಕೇಳ್ಬೋದು, ಅಥವಾ ಇಂಥವ್ರಿಗೆ ಮಾಡ್ರಿ ಅಂತ ರೆಕಮೆಂಡ್ ಮಾಡ್ಬೋದು. ಆ ರೀತಿ ಇದು ಒಂದು ಎಲ್ಲ ಕಡೆ ಅಧ್ಯಕ್ಷರ ಮುಂದೆ ಬರ್ತಕ್ಕಂಥ ಇದರಲ್ಲಿ ಅಧ್ಯಕ್ಷರು ಯಾರಿಗೆ ಮಾಡಬೇಕು, ಒಪಿನಿಯನ್, ಎಲ್ಲರದು ಒಪಿನಿಯನ್ ಕಲೆಕ್ಟ್ ಮಾಡಿ ಅಧ್ಯಕ್ಷ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಅದಕ್ಕೋಸ್ಕರ ನಮ್ಮ ವೀಕ್ಷಕರು ಬಹಳ ಎಐಸಿಸಿಯಿಂದ ಬಂದ ವೀಕ್ಷಕರು ಬಹಳ ಅವರು ಕೂಡ ಮಹಾರಾಷ್ಟ್ರದಲ್ಲಿ 3 ಬಾರಿ ಶಾಸಕರಾಗಿದ್ದಾರೆ ಮತ್ತು ಮಾಜಿ ಮಂತ್ರಿಗಳು ಕೂಡ ಆಗಿದ್ರು. ಒಂದು ವಿಶೇಷ ಅಂದ್ರೆ ಅವರು ಮಹಾರಾಷ್ಟ್ರದಲ್ಲಿ ಮೊದಲನೇ ಬಾರಿ ನಿಂತಾಗ, ಚುನಾವಣೆಗೆ ನಿಂತಾಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಂಟೆಸ್ಟ್ ಯಾರು ಮಾಡಿಲ್ಲ. ಬಹಳ ಅವರು ರಾಜಕೀಯದಿಂದ ಅವ್ರ ಫಾದರ್ನು ಕೂಡ 8 ಬಾರಿ ಶಾಸಕರಾಗಿದ್ದಾರೆ. ಇವರು ಕೂಡ 3 ಬಾರಿ ಎಲೆಕ್ಟ್ ಆಗಿದ್ದಾರೆ. ಅಂತ ಒಬ್ಬ ನಾಯಕರಿಗೆ ನಮ್ಮ ನಾಯಕರು ಎಐಸಿಸಿ ಅಧ್ಯಕ್ಷರು ಅಂತ ಒಬ್ಬ ಅಭ್ಯರ್ಥಿಗೆ ಇಲ್ಲಿ ಕಳಿಸಿದ್ದಾರೆ. ಇದು ಒಬ್ಬ ಅನುಭವಿ ಇವರು ಕೂಡ. ಅದಕ್ಕೋಸ್ಕರ ಅಂತ ವೀಕ್ಷಕರಾಗಿ ಎಐಸಿಸಿಯಿಂದ ಕಳಿಸಿದ್ದಾರೆ. ನಾವೆಲ್ಲ ಕಡೆ ಟೂರ್ ಮಾಡಿ ಎಲ್ಲ ಜನರಿಂದ ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಾಮಾನ್ಯ ನಮ್ಮ ಕಾರ್ಯಕರ್ತರಿಂದ ಅವ್ರದ್ದು ಒಪಿನಿಯನ್ ತಗೊಂಡು ಇವರು ರಿಪೋರ್ಟ್ ಎಐಸಿಸಿಗೆ ಸಲ್ಲಿಸ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿ ನಾ ಪಕ್ಕ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಒಂದೊಂದು ತಾಲೂಕುಗಳಲ್ಲಿ ಸಾಕಷ್ಟು ಜನ ಕೇಳಿದ್ದಾರೆ. ಎಲ್ಲ ತಾಲೂಕುಗಳಲ್ಲಿ ಅದು ಅವ್ರ ರಿಪೋರ್ಟ್ ಎಷ್ಟು ಜನ ಆಗ್ಯದ ಅವ್ರು ಹೇಳ್ಬೇಕು ನನ್ಗೆ. ಯಾಕಂದ್ರೆ ನಾ ಜಿಲ್ಲಾಧ್ಯಕ್ಷ ಇದ್ದೀನಿ, ನಾ ಒಳಗೆ ಹೋಗಲ್ಲ, ನಾನು ಹೊರಗಿರ್ತೀನಿ. ಯಾಕಂದ್ರೆ ಅವರೇ ಕೆಪಿಸಿಸಿ ಎಐಸಿಸಿಲಿಂದ ಬಂದವ್ರು ಅಷ್ಟೇ ಅವ್ರು ಎಲ್ಲರೂ ಅವ್ರ ಎದುರು ಹೋಗಿ ಹೇಳ್ತಾರೆ. ನಾನ್ ಜಿಲ್ಲಾಧ್ಯಕ್ಷಾಗಿ ನಾನು ಅಲ್ಲಿರಲ್ಲ, ಯಾಕಂದ್ರೆ ನಾನು ಲೋಕಲ್ ಹತ್ತೀನಲ್ಲ. ಸಾಮಾನ್ಯ ಕಾರ್ಯಕರ್ತನ ಹೋಗಿ ಕೇಳ್ಬೋದು, ಹೇಳ್ಬೋದು, ಅವಕಾಶ ಇದೆ, ಎಲ್ಲರಿಗೂ ಅವಕಾಶ ಇದೆ. ತಮ್ಮ ಏನ್ ಅಭಿಪ್ರಾಯ ಅದ ತಿಳಿಸ್ಬೋದು. ಅವರು ಆಕಾಂಕ್ಷಿಗಳು ಯಾರಾಗಿದ್ದಾರೆ? ಸಾಕಷ್ಟು ಯಾರ್ದು ಪ್ರಬಲ ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ಪ್ರಬಲರೇ, ಎಲ್ಲರೂ ಕೇಳಿದ್ರೆ ಎಲ್ಲರೂ ಪ್ರಬಲರೇ ಇದ್ದಂಗೆ. ಯಾಕಂದ್ರೆ ನಾವು ಒಬ್ಬರಿಗೆ ಮೇಲಕ್ಕೆ ಮಾಡ್ಲಾಕ್ಬಾರ್ದು. ಎಲ್ಲರೂ ಕೇಳ್ಯಾರ, ಎಲ್ಲರೂ ಅವ್ರು ಆರತೆ ಇದ್ದವ್ರೆ ಎಲ್ಲ ಕೇಳಿರ್ತಾರ. ಅವ್ರು ಕಡಿಮೆರ ಇವ್ರು ಹೆಚ್ಚಾರ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಎಲ್ಲ ಯಾರು ಅಭ್ಯರ್ಥಿಗಳು, ಎಲ್ಲ ಆಕಾಂಕ್ಷಿಗಳು ಇದ್ದವರು ಎಲ್ಲರೂ ಇದು ಮಾಡ್ತಾರೆ. ಎಲ್ಲ ಕಡೆ ನಡೆದವರು. ಇವತ್ತು ಮುಗೀತದ ಲಾಸ್ಟಿಗೆ. ಈಗ ಅಳಂದ್ ನಡೆದ, ಅಫ್ಜಲ್ಪುರ್, ಜೇವರ್ಗಿ. ಎಲ್ಲ ನಮ್ಮ ಕಾರ್ಯಕರ್ತರ ಒಕ್ಕೂರಿನ ಅಭಿಪ್ರಾಯ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BR ಪಾಟೀಲ್ ಮತ್ತು KMF ಅಧ್ಯಕ್ಷರಾಗಿರ್ತಕ್ಕಂಥ RK ಪಾಟೀಲ್ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ. ಏನು ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ AICC ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ನಿರ್ಣಯ ತಗೋತಾರ ಆ ನಿರ್ಣಯಕ್ಕೆ ನಾವು ಬದ್ಧರಿದ್ದೀವಿ. ಮತ್ತು ಇವತ್ತಿನ ತನಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಳಂದ ತಾಲೂಕಿಗೆ ಸಿಕ್ಕಿಲ್ಲ. ಈ ಸಲ ಆಳಂದ ತಾಲೂಕಿನವರೇ ಜಿಲ್ಲಾ ಅಧ್ಯಕ್ಷರಾದ್ರೆ ಸಂಘಟನೆಗೆ ಇನ್ನಷ್ಟು ಅನುಕೂಲ ಆಗ್ತದೆ. ಪಕ್ಷ ಬೇರು ಮಟ್ಟದಿಂದ ತಾಲೂಕಿನಲ್ಲಿ ಬೆಳೆಸಲು ಅನುಕೂಲ ಆಗ್ತದೆ.
ಅದಕ್ಕೆ ನಾವು ಕೂಡ ನಮ್ಮ ತಾಲೂಕಿಗೆ ಒಂದು ಅವಕಾಶ ಕೊಡಬೇಕಂತೇಳಿ ಒತ್ತಾಯ ಮಾಡ್ತೀವಿ. ವಿಶ್ವಜಿತ್ ಕದಂ ಅವರು ನಮ್ಮ ತಾಲೂಕಿಗೆ ಆಗಮಿಸಿದ್ದಾರೆ. ವಿಷಯ ಒಂದು ಜಿಲ್ಲಾ ಕಾಂಗ್ರೆಸ್ ಕಮಿಟಿಗೆ ಅಧ್ಯಕ್ಷರನ್ನು ಆಯ್ಕೆ ಮಾಡೋ ವಿಷಯ ಸೃಜನ ಸಂಘಟನಾ ಕಾರ್ಯಕ್ರಮ ಅಂತೇಳಿ ಹಮ್ಮಿಕೊಂಡು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಂಘಟನೆಯಲ್ಲಿ ನಮ್ಮ ತಾಲೂಕಿನ ನಾಯಕರು, ಜನಪ್ರಿಯ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ BR ಪಾಟೀಲರು ಮತ್ತು ನಮ್ಮ ಜಿಲ್ಲೆಯವರೇ ಆದಂಥ AICC ಅಧ್ಯಕ್ಷರಾದಂಥ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ನಿರ್ಣಯ ತೋರ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿ ತಾಲೂಕಿಗೆ ಸಿಕ್ಕಿಲ್ಲ ಈ ಬಾರಿ ಕೊಟ್ಟರು ಒಳ್ಳೆಯದು. ತಾಲೂಕಿನವರೆಲ್ಲ ಕೊಟ್ಟರು ಒಳ್ಳೆಯದು. ಒಟ್ಟಲ್ಲಿ ನಮ್ಮ ಆಳಂದ ತಾಲೂಕು ಸಂಘಟನೆ ಮಾಡೋದು, ಪಕ್ಷದ ದುಡಿಬೇಕು. ಅವರು ನಿಮ್ಗೆ ಸರಿ ಅನಿಸ್ತಿಲ್ಲ, ಯಾರಾದರೂ ಇನ್ನೊಬ್ರು ಗುರುತಿಸಿ ನೀವು ಆಳಂದ ತಾಲೂಕು ಕೊಡಬೇಕಂತ ನಮ್ಮ. ಅಫ್ಜಲ್ಪುರ ತಾಲೂಕಿನ ಕೋಗ್ನೂರ್, ಗೂಡೂರ್, ಬೈರಾಮ್ಗಿ ಹಾಗೂ ಮದರಾಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ 2025-26ನೇ ಸಾಲಿನ ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಯಡಿ ಬಾಕಿ ಇರುವ ಬೆಳೆ ವಿಮೆಯ 2ನೇ ಕಂತಿನ ಹಣವನ್ನು ಶೀಘ್ರವಾಗಿ ಪಾವತಿಸುವಂತೆ ಒತ್ತಾಯಿಸಿ ರೈತರು ಪ್ರತಿಭಟನೆ ನಡೆಸಿದರು. ಈ ಗ್ರಾಮಗಳ ವ್ಯಾಪ್ತಿಯ ಅನೇಕ ರೈತರು ನಿಯಮಾನುಸಾರ ಬೆಳೆ ವಿಮೆ ಮಾಡಿಸಿಕೊಂಡಿದ್ದರೂ ಅರ್ಹ ರೈತರಿಗೆ ಇದುವರೆಗೂ 2ನೇ ಕಂತಿನ ಬೆಳೆ ವಿಮೆ ಪರಿಹಾರದ ಹಣ ಪಾವತಿಯಾಗಿಲ್ಲ. ಇದರಿಂದ ಬೆಳೆ ನಷ್ಟದ ಜೊತೆಗೆ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ರೈತರಿಗೆ ಮತ್ತಷ್ಟು ತೊಂದರೆಯಾಗಿದೆ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದರು. ಬಾಕಿ ಇರುವ ಬೆಳೆ ವಿಮೆ ಪ್ರಕರಣಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ವಿಮಾ ಸಂಸ್ಥೆಯೊಂದಿಗೆ ಪರಿಶೀಲಿಸಿ ಅರ್ಹ ರೈತರ ಪ್ರಕರಣಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ 2ನೇ ಕಂತಿನ ಹಣವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ಶೀಘ್ರ ಜಮಾ ಮಾಡುವಂತೆ ಒತ್ತಾಯಿಸಿದರು. ಈ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ರೈತರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಎ ಪಾಟೀಲ್ ಅಂಕಲ್ಗ, ಬಸವಣ್ಣಪ್ಪ ಪಾಟೀಲ್, ಶರಣಬಸಪ್ಪ, ನಿಜಗುಣ ಚಕ್ರವರ್ತಿ, ಜಗದೇವ್ ಪಾಟೀಲ್, ಹಣಮಂತರಾವ್ ಪಾಟೀಲ್, ಯಲ್ಲನಗೌಡ ಪಾಟೀಲ್, ಉಗ್ರಮೂರ್ತಿ, ಸಾತಲಿಂಗ, ಶರಣು, ಮಲ್ಲಿನಾಥ್, ಹುಸೇನಿ, ವಿಶ್ವನಾಥ್ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಬೆಳೆ ಪರಿಸರ 2025-26ನೇ ಸಾಲಿನಲ್ಲಿ ಎಲ್ಲಾ ರೈತರು ಬೆಳೆ ವಿಮೆ ಅಂತಂದ್ರೆ ಇನ್ಸೂರೆನ್ಸ್ ಮಾಡ್ಕೊಂಡಿರ್ತೇವೆ. ಆ ಮಾಡ್ಕೊಂಡ ಮ್ಯಾಗ ಮೊದಲನೇ ಕಂತ ಮಧ್ಯಂತರ ಪರಿಹಾರ ಬಿಡುಗಡೆ ಮಾಡ್ಯಾರ. ಆದ್ರೆ 2ನೇ ಕಂತಿನ ಪರಿಹಾರ ಹಣವನ್ನ ಬರಬೇಕಾಗಿತ್ತು. ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಹೋದ ವರ್ಷ ಅತಿವೃಷ್ಟಿ ಆಗಿರಪ್ಪ ಎಲ್ಲಾ ಏನಪ್ಪಾ ಅಂತಂದ್ರೆ ನೀರು ಏನಪ್ಪಾ ಹೆಚ್ಚಿಗೆ ಏನಪ್ಪಾ ಯಾವುದೇ 0% ಯಾವುದೇ ಬೆಳೆ ಏನಪ್ಪಾ ಆಗಿಲ್ಲ. ಆದ್ರೆ ನಾವೆಲ್ಲ ಇನ್ಸೂರೆನ್ಸ್ ಮಾಡಿದ್ದು. ಇನ್ಸೂರೆನ್ಸ್ ಮಾಡಿರ್ತಕ್ಕಂಥ ಅಧಿಕಾರಿಗಳು ಏನಾರ ಅವ್ರ ಏನಪ್ಪಾ ಅಂದ್ರೆ ಎಲ್ಲಾ ಏನಪ್ಪಾ ಅಂದ್ರೆ ಅದಕ್ಕೆ ಇನ್ಸೂರೆನ್ಸ್ ಯಾವುದೇ ಹಣ ಇವತ್ತಿಗೂ ಕೂಡ ಬಂದಿಲ್ಲ. ಅದಕ್ಕೆ ಸೂಕ್ತವಾಗಿ ಏನಪ್ಪಾ ಅಂತಂದ್ರೆ ಮತ್ತೆ ಮರು ಪರಿಶೀಲನೆ ಮಾಡಿ ಎಲ್ಲ ಇನ್ಸೂರೆನ್ಸ್ ಕಂಪನಿ ಸಂಬಂಧಪಟ್ಟ ಅಧಿಕಾರಿಗಳು ಮರು ಪರಿಶೀಲನೆ ಮಾಡಿ ರೈತರಿಗೆ ಏನಪ್ಪಾ ಅಂತಂದ್ರ ಪರಿಹಾರ ಹಣ ವಿಮೆ ಕಂತ ಏನಪ್ಪಾ ಅಂದ್ರೆ ಬಿಡುಗಡೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಈ ಮೂಲಕ ಏನಪ್ಪಾ ಅಂದ್ರೆ ನಾವು ವಿನಂತಿ ಮಾಡ್ಕೊತೀವಿ. ನಾವು ಹುಬ್ಳಿ ಇರ್ಬೋದ್ರೆ ಹತ್ನೂರ ಹುಬ್ಳಿ, ನಾವು ಗ್ರಾಮ ಪಂಚಾಯತಿ ಬೈರಾಮಣಿಗೆ ಗ್ರಾಮ ಪಂಚಾಯತಿ, ಕೋಗನೂರು ಗ್ರಾಮ ಪಂಚಾಯತಿ, ಮದರಾಬಿ ಗ್ರಾಮ ಪಂಚಾಯತಿ ಮತ್ತು ಗುಡೂರ ಇವೆಲ್ಲ 4 ಗ್ರಾಮ ಪಂಚಾಯತಿ ಎಲ್ಲಾ ರೈತರ ಕಾರ್ಮಿಕರ ಪಾಲ್ಗೊಂಡಿದ್ರು. ಅದಕ್ಕೆ ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ಳೋದು ಏನಂದ್ರ ತಾವು ಕೂಡ ಏನಪ್ಪಾ ಅಂತಂದ್ರ ಮತ್ತೊಮ್ಮೆ ಜಿಲ್ಲಾಧಿಕಾರಿ ಏನಪ್ಪಾ ಒತ್ತಾಯ ಮಾಡೋದ್ರ ಕೈ ಜೋಡಿಸಿ ನಮ್ಮ ರೈತರಿಗೆ ಏನಪ್ಪಾ ಅಂತಂದ್ರೆ ಸಹಾಯ ಮಾಡುವ ವಿನಂತಿ ಮಾಡ್ಕೊಳ್ತೀವಿ. ಹೊಸದಾಗಿ ತನ್ನ ಭೂ ಸ್ವಾಧೀನ ಕಾಯ್ದೆ ರದ್ದು ಮಾಡಬೇಕು. ಈ ಒಂದು ವೇಳೆ ಮಾನ್ಯ ಜಿಲ್ಲಾಧಿಕಾರಿ ನಮ್ಮ ಮನವಿಗೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಾವೆಲ್ಲಾ ರೈತರಿಗೆ ಸೇರಿ ಏನಪ್ಪಾ ಅಂತಂದ್ರ ಒಂದು 8 ಅಥವಾ 10 ದಿನಗಳವರೆಗೆ ಏನಪ್ಪಾ ಅಂದ್ರೆ ಪರಿಹಾರ ನೀಡಬೇಕು. ಒಂದ್ ವೇಳೆ ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ನಾವೆಲ್ಲಾ ರೈತರು ಚೌಡಾಪುರ ಏನ್ ಹೈವೇ ಅದ ರಸ್ತೆ ಏನಪ್ಪಾ ಅಂದ್ರೆ ರಸ್ತೆ ರೋಕ್ ಮಾಡೋದ್ರ ಮೂಲಕ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲಾ ರೈತರು ಮಾಡ್ಕೊಳ್ತೀವಿ. ಈ ಒಂದು ಹೋರಾಟ ಯಾವ ರೀತಿ ಇರುತ್ತೋ ವಿನೂತನವಾಗಿರ್ತಕ್ಕಂಥ ಹೋರಾಟ ಎಲ್ಲಾ ರೈತರು ನಾವು ಎತ್ತಿನ ಮೂಲಕ ರಸ್ತಾರೋಪದಿಂದ ಉಗ್ರವಾಗಿರ್ತಕ್ಕಂಥ ಚಳವಳಿ ಏನಪ್ಪಾ ಮಾಡ್ತೀವಿ ಅಂತ ಹೇಳಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.